ಪಾಗಲ್ ಪ್ರೇಮಿ ನಾಗೇಂದ್ರ ಬಗ್ಗೆ ಯುವತಿ ರಮ್ಯಾಳ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದಾಪುರ ಪೊಲೀಸರಿಂದ ಕೂಡ ಪ್ರಾಥಮಿಕ ತನಿಖೆಯನ್ನ ಕೈಗೊಂಡಿದ್ದಾರೆ. ಅಷ್ಟಕ್ಕೂ ಶನಿವಾರ ಬೆಳಗ್ಗೆ 6 ಗಂಟೆಗೆ ಮನೆ ಬಳಿ ಬಂದಿದ್ದಂತೆ ನಾಗೇಂದ್ರ ನಾಗೇಂದ್ರ ಮಾಡಿದಂತ ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ತನಿಖೆ ಶುರು ಮಾಡಿದ್ದು ರಮ್ಯಾಳನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಯುವತಿಯ ಬೈರಸಂದ್ರದ ಮನೆ ಬಳಿ ನಾಗೇಂದ್ರ ಬಂದಿದ್ದಂತೆ ಶನಿವಾರ ಸಿಸಿಟಿವಿ ಲಭ್ಯ ಆಗಿದೆ. ಆ ದೃಶ್ಯದಲ್ಲಿ ಕಾಣಿಸಿಕೊಂಡಿದ್ದಾನೆ ನಾಗೇಂದ್ರ ಗೌಡ ಜೊತೆ ಮತ್ತೊಬ್ಬ ಕೂಡ ಮನೆ ಬಳಿ ಬಂದಿದ್ದ. ಮನೆ ಮುಂಭಾಗವೇ ಬೆಳಗ್ಗೆ ಓಡಾಡಿದ್ದು, ಆ ಬಳಿಕ ಮನೆಗೆ ಎಂಟ್ರಿ ಕೊಟ್ಟಿದ್ದು ಇವೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ನಾಗೇಂದ್ರನಿಗೆ ಮನೆ ಒಳಗೆ ಬರೋದಕ್ಕೆ ಕೀ ಕೊಟ್ಟಿದ್ದೆ ಯುವತಿ ರಮ್ಯಾ ಅಂತೆ. ರೂಮ್ ಒಳಗಿಂದ ಬಂದು ಗೇಟ್ ಕೀ ಎಸೆದು ನಾಗೇಂದ್ರನಿಗೆ ಕೊಟ್ಟಿದ್ಲು ರಮ್ಯಾ. ಕೀ ತೆಗೆದು ಒಳ ಹೋಗಿದ್ದು, ಆತರ ಹಿಂದೆನೆ ಮತ್ತೊಬ್ಬರು ಎಂಟ್ರಿ ಕೊಟ್ಟಿದ್ದು ಇವೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಅಷ್ಟಕ್ಕೂ ಆತ ಯಾರು ಎಂಬುದರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ಅಂದ್ರೆ ರೂಮ್ ಕೀಯನ್ನ ರಮ್ಯಾಳೆ ತಂದು ಕೊಟ್ಟಿದ್ದಾಳೆ ಅಂತ ಅಂದ್ರೆ ಯಾಕಾಗಿ ಕೊಟ್ಲು? ಆತ ಬೇರೆ ಏನಾದ್ರೂ ವಿಚಾರ ಆಕೆಯದೊಂದಿಗೆ ಹೇಳಿ ಆ ಮನೆಗೆ ಎಂಟ್ರಿ ಪಡ್ಕೊಳ್ಬೇಕು ಅಂತ ಬಂದಿದ್ದ? ಮತ್ತೆ ಆತನ ಜೊತೆಗೆ ಬಂದಿದ್ದ ಮತ್ತೋರ್ವ ಯಾರು? ಅದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ರಮ್ಯಾಳ ಬಳಿ ಈಗ ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇರೋದು ಪೊಲೀಸರು. ಆ ಸಿಸಿಟಿವಿ ದೃಶ್ಯವನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಆಕೆಯ ರೂಮ್ಗೆ ಏನ್ ಎಂಟ್ರಿ ಕೊಡ್ತಾನಲ್ಲ ನಾಗೇಂದ್ರ, ನೋಡಿ ಅದೇ ಸಿಸಿಟಿವಿ ದೃಶ್ಯ ಇದು. ಆಕೆ ರೂಮಿಗೆ ಹೋಗ್ಬೇಕು ಅಂದ್ರೂ ಕೂಡ ಮನೆ ಒಳಗೆ ಹೋಗ್ಬೇಕು ಅಂದ್ರೂ ಆತನಿಗೆ ಕೀ ಬೇಕಲ್ಲ, ಆ ಕೀಯನ್ನ ನೋಡಿ ಗೇಟ್ ಇಂದ ಆಕೆ ಎಸ್ತಿರುವಂತದ್ನ ನೀವು ಗಮನಿಸ್ತಾ ಇದ್ದೀರಿ. ಹಾಗಾದ್ರೆ ಯಾಕೆ ಕೀ ಕೊಟ್ಲು? ಆತ ಏನ್ ಹೇಳ್ಕೊಂಡು ಮನೆವರೆಗೂ ಬಂದಿದ್ದ? ಮತ್ತೆ ಆತನ ಜೊತೆ ಮತ್ತೋರ್ವ ಕೂಡ ಬಂದಿದ್ದಂತೆ, ಅದು ಯಾರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ರಮ್ಯಾಳ ಬಳಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸದ್ಯ ಆಕೆಯನ್ನ ವಿಚಾರಣೆಗೆ ಒಳಪಡಿಸಿರೋದ್ರಿಂದ ಮತ್ತೇನಾದ್ರೂ ಡೀಟೇಲ್ಸ್ ಸಿಗುತ್ತಾ? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಏನ್ ಮಾಹಿತಿ ಸಿಗಬಹುದು? ಕುತೂಹಲ ಕೆರಳಿಸ್ತಾ ಇದೆ. ನಾಗೇಂದ್ರ ಏನಿದ್ದಾನೆ, ಆಕೆಯ ಮನೆ ಬಳಿ ಶನಿವಾರ ಬಂದಿದ್ದ. ಆ ಗೇಟ್ ಕೀ ಏನಿದೆ ಅದನ್ನ ಕೀ ಕೊಟ್ಟಿದ್ದೆ ಈ ರಮ್ಯಾ. ಹಾಗಾದ್ರೆ ಆ ಸಂದರ್ಭದಲ್ಲಿ ಅವರಿಬ್ರು ಮಧ್ಯೆ ಆದಂತ ಕಾನ್ವರ್ಸೇಷನ್ ಏನು? ಅದೆಲ್ಲದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಸ್ಫೋಟಗೊಂಡ ನಾಡ ಬಾಂಬ್ ಬಗ್ಗೆ ಕೂಡ ಮೂಡಿದೆ ಅನುಮಾನ. ನಾಡ ಬಾಂಬ್ನ ತಾನೇ ತಯಾರಿಸಿ ತಂದಿದ್ನ? ಬೇರೆಯವರಿಂದ ತಂದಿದ್ದ? ಖುದ್ದು ಡಿಐಜಿ ಗಿರೀಶ್ ರಿಂದ ಎಲ್ಲಾ ಆಯಾಮಗಳಲ್ಲೂ ಕೂಡ ಈಗ ತನಿಖೆ ತೀವ್ರಗೊಂಡಿದೆ. ರಮ್ಯಾ ಸ್ನೇಹಿತಳಿಗೆ ಚಾಕು ತೋರಿಸಿ ಬಲವಂತವಾಗಿ ಕರೆದೊಯ್ದಿದ್ದಂತೆ. ಆ ಬಳಿಕ ಸಿಟಿಯಲ್ಲೇ ರೌಂಡ್ಸ್ ಹೊಡೆದು ಕಾರಲ್ಲಿ ಅಂಕೋಲಾದತ್ತ ಕರೆದೊಯ್ದಿದ್ದ. ಬಾಂಬ್ ಬಗ್ಗೆ ಗೊತ್ತಿಲ್ಲ, ನನ್ ಮೇಲೆ ಹಲ್ಲೆಯಾಗ್ತಾ ಇದ್ದಂತೆ ಹೊರ ಬಂದೆ ಅಂತ ಯುವತಿ ಹೇಳಿರೋದು. ಕಾರಲ್ಲಿ ಇದ್ಕೊಂಡೇ ನಾಡ ಬಾಂಬ್ ಸ್ಫೋಟಿಸಿಕೊಂಡಿರುವಂತ ನಾಗೇಂದ್ರ. ಆದ್ರೆ ಸ್ಫೋಟ ಮಾಡಿಕೊಂಡಿದ್ಯಾಕೆ ಎಂಬುದೇ ನಿಗೂಢ. ಸಾಯುವ ಬಗ್ಗೆ ನಾಗೇಂದ್ರ ಗೌಡ ತನಗ್ ತಿಳಿಸಿಲ್ಲ, ಅಂದ್ರೆ ರಮ್ಯಾ ಹೇಳಿಲ್ವಂತೆ. ಮದುವೆಗೆ ಬಲವಂತ ಮಾಡಿದ್ದ ಅಂತ ಹೇಳಿಕೆ ಕೊಟ್ಟಿದ್ದಾಳೆ ರಮ್ಯಾ. ಹಾಗಾದ್ರೆ ಆತ ಇಬ್ರು ಸೇರಿ ಬಾಂಬ್ ಸ್ಫೋಟ ಮಾಡ್ಕೊಳ್ಬೇಕು ಅಂತ ಬಂದಿದ್ದ? ಇಬ್ರು ಸತ್ರೆ ಸಾಯ್ಬೇಕು ಅಂತೇಳಿ ಬಂದಿದ್ದ? ಮತ್ತೊಂದ್ ಕಡೆಗೆ ಬಾಂಬ್ ಅನ್ನ ಊರಿಂದ ತಂದಿದ್ದ? ಆಕೆ ಹೇಳ್ತಿದ್ದಾಳೆ ಈ ವಿಚಾರ ನನ್ಗೆ ಗೊತ್ತೇ ಇಲ್ಲ, ಬಲವಂತ ಮಾಡ್ತಾ ಇದ್ದ ಮದುವೆ ಆಗು ಅಂತೇಳಿ, ಅದಕ್ಕೋಸ್ಕರ ಬಂದಿದ್ದಷ್ಟೇ ಅಂತ. ಕಾರಿಂದ ಇಳ್ಕೊಂಡೆ ಹೀಗೆಲ್ಲ ಆಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಬಟ್ ಮನೆ ಹತ್ರ ಬಂದಂತ ಸಂದರ್ಭದಲ್ಲಿ ಏನಾಯ್ತು? ಏನ್ ಹೇಳಿ ಆತ ಆಕೆಯನ್ನ ಕಾರ್ನಲ್ಲಿ ಕರ್ಕೊಂಡು ಹೋದ? ಸದ್ಯ ಈಗ ರಮ್ಯಾ ಕೊಟ್ಟಿರುವಂತ ಡೀಟೇಲ್ಸ್ ಅಥವಾ ಹೇಳಿಕೆ ಇಷ್ಟೇ.